ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಸಿಂಗಲ್ ಸ್ಟೆಪ್ ಡಿಸೈನೇ. ಸೊ ಪ್ರೀವಿಯಸ್ಸಲ್ಲೂ ಸಿಂಗಲ್ ಸ್ಟೆಪ್ 1-2-3 ವೀಡಿಯೋಸ್ ಅದೇ ಥರ ಆಗೋಯಿತು. ಸೊ ಇದನ್ನು ಸಿಂಗಲ್ ಸ್ಟೆಪ್ ಡಿಸೈನ್, ನ್ಯೂ ಡಿಸೈನ್ ಟ್ರೈ ಮಾಡಿರೋವಂಥದ್ದು. ಕಲರ್ ಕಾಂಬಿನೇಷನ್ ನೋಡಿ, ಸ್ವಲ್ಪ ಡಾರ್ಕರ್ ಸೈಡೇ ಇದೆ, ನೇವಿ ಬ್ಲೂ ಜೊತೆ. ಸೊ ಎಲಿಫೆಂಟ್ ಬ್ಲೂ ಟೈಪ್ ಕಲರ್ ಇದೆ. ಸೊ ಗ್ರೇಶು ಮತ್ತು ಟೀಲ್ ಬ್ಲೂ ಮಿಕ್ಸ್ ಕಲರ್ ಟೈಪು. ಬರೀ ನೇವಿ ಬ್ಲೂ ಅಲ್ಲೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ತುಂಬ ಈಸಿ ಇದೆ ಡಿಸೈನು. ಮತ್ತು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಎಲ್ಲ ಹಾಕುವಂಥದ್ದು. ಫಸ್ಟು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು 2 or 3 times 4 times ಸ್ಟಾರ್ಟಿಂಗ್ ಅಲ್ವಾ. ಸೊ 3 to 4 times ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸೊ ಜಸ್ಟ್ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಒಂದು ಸ್ವಲ್ಪ ಡಾರ್ಕ್ ಶೇಡ್ ಇದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಡಿಸೈನ್ ಹಾಕೋದು ಒಂಚೂರು ಪ್ರಾಪರಾಗಿ ನೋಡ್ಕೋಬೇಕು. ಇಲ್ಲಾಂದರೆ ಅದು ಕಲರ್ ಡಾರ್ಕ್ ಇದೆ ಅಲ್ವಾ, ಅಷ್ಟು ಗೊತ್ತಾಗೋದಿಲ್ಲ. ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. 3 to 4 times ಸಿಂಗಲ್ ಕ್ರೋಶೆ ಮಾಡಿಕೊಂಡು 4 ಚೈನ್ ಹಾಕೋತಾ ಇದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ ನನಗೆ, ಸಿಂಗಲ್ ಸ್ಟೆಪ್ ಅಂದೆ ಅಲ್ವಾ. ಸೊ ಕುಚ್ಚಿಗೆ ಪ್ಲೇಸ್ ಮಾಡಿಕೊಂಡು ಸೊ ಮತ್ತೆ ಅಗೇನ್ ಸಿಂಗಲ್ ಕ್ರೋಶಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಒಂದೊಂದು ಪಾಯಿಂಟ್ ಅಷ್ಟು ಗ್ಯಾಪಲ್ಲಿ 6 ಸಿಂಗಲ್ ಕ್ರೋಶೆ ಹಾಕೋತೀನಿ. 5 to 6 ಹಾಕ್ಕೊಳ್ಳೋಣ. 6 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈ ಸೈಡ್ ಎಷ್ಟು ಹಾಕ್ತೀವೋ ಲೆಫ್ಟ್ ಸೈಡ್ ಒಂದೇ ಒಂದು ಸಿಂಗಲ್ ಕ್ರೋಶೆ ಕಡಿಮೆ ಹಾಕ್ಕೋಬೇಕು. ಯಾಕಂದರೆ ಇದು ಬ್ಯಾಕ್ ಸೈಡಿಂದ ಈ ಸಿಂಗಲ್ ಕ್ರೋಶೆ ನಾವು ಸ್ವಲ್ಪ ಯೂಸ್ ಮಾಡ್ಕೋತೀವಿ, ಅಂದರೆ ಒಂದೇ ಒಂದು. ಆ ಲೆಫ್ಟ್ ಸೈಡ್ ನಾವು ಕಡಿಮೆ ಹಾಕಬೇಕಂದ್ರೆ ಆರ್ಚ್ ರೈಟ್ ಸೈಡ್ ಬರುತ್ತೆ ಇದು 6 ಹಾಕಿದ್ರೆ ಲೆಫ್ಟ್ ಸೈಡ್ಗೆ 5 ಹಾಕೋಬೇಕು. ಇಲ್ಲಿ 6 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಒಂದು 2-3 ಮಾಡಿಕೊಂಡು 4 ಚೈನ್ ಹಾಕಿ ಇಲ್ಲಿ 6 ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. ಇವಾಗ ಆರ್ಚ್ ಸ್ಟಾರ್ಟ್ ಆಗುತ್ತೆ ನಮಗೆ. 3 ಚೈನ್ ಹಾಕೋಣ. 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು 6 ಚೈನ್ ಮಾಡ್ಕೊಳ್ಳೋಣ ಇವಾಗ. ಸೊ ನಾವು ನಾರ್ಮಲ್ ಪ್ರಾಪರ್ ಸಿಂಗಲ್ ಸ್ಟೆಪ್ ಆರ್ಚ್ ಬರಬೇಕು ಅಂದರೆ ಫ್ರೆಂಡ್ಸ್ 3 ಚೈನ್ 6 ಚೈನೇ ಜಾಸ್ತಿ ತೊಗೋತೀವಿ. ಸೊ ನಾವು ಬ್ಯಾಕ್ ಸೈಡಿಂದ ಹಾಕಬೇಕಂದ್ರೆ ಸೊ ಈ ಥರ 6 ಚೈನ್ನ ಯು ಶೇಪಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೂಸಾಗಿ ಲಾಕ್ ಮಾಡಬೇಕು. ಈ ಥರ ನಮಗೆ ಈಸಿಯಾಗಿರಬೇಕು. 3 ಚೈನ್ ಲಾಕ್ ಆದಮೇಲೆ 6 ಚೈನ್ ಈ ರೀತಿ ಸ್ವಲ್ಪ ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ನಾನು. ಇನ್ನೊಂಚೂರು ಯು ಶೇಪಲ್ಲಿ ಕಾಣಿಸ್ಬೇಕು ನಮಗಲ್ಲಿ. 6 ಚೈನು ಯು ಶೇಪಲ್ಲಿ ಆ ಥರ ಲಾಕ್ ಮಾಡಿಕೊಂಡು ಅಲ್ಲಿಂದ ಅಗೇನ್ 6 ಹಾಕೋಣ ಫ್ರೆಂಡ್ಸ್. ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ನಾವು ಈ ರೀತಿ ನಾವು ಬ್ಯಾಕ್ ಸೈಡ್ ಬರಬೇಕು. ಈವನ್ ಬೀಡ್ ಕೂಡ ಹಾಕೋಬೋದು ಇದಕ್ಕೆ. ನಾವೇನು ಫ್ರಂಟ್ ಸೈಡ್ 6 ಹಾಕಿದ್ವಿ ಅಲ್ಲಿ ಬೀಡ್ ಕೂಡ ನಾವು ಹಾಕೋಬೋದಿತ್ತು. ಸೊ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ರೀತಿ 6 ಚೈನ್ ಆದಮೇಲೆ ನೋಡಿ ಫ್ರಂಟ್ ಸೈಡಿಂದನೇ ಲಾಕ್ ಮಾಡ್ತೀನಿ ನಾನು. ಬ್ಯಾಕ್ ಸೈಡ್ ಟರ್ನ್ ಕೂಡ ಮಾಡಲ್ಲ. ಫ್ರಂಟ್ ಸೈಡ್ ಸಿಂಗಲ್ ಕ್ರೋಶೆಯಿಂದನೇ ನೀಡಲ್ನ ತೆಗೆದು ನೀಡಲ್ನ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶೆ ಒಳಗೆ ಆ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋದು. ಸೊ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ, ಅಥವಾ 2 ಚೈನ್ ಇಡ್ಸಿದ್ರೆ 2 ಚೈನ್ ಫ್ರೆಂಡ್ಸ್. ಈ 3 ಚೈನ್ ಗ್ಯಾಪಲ್ಲಿ 2 ಚೈನ್ ಸಾಕೋಗಂಗಿದ್ರೆ ಸ್ಪೇಸು ಅಷ್ಟೇ ಹಾಕ್ಕೊಳ್ಳಿ. ಇಲ್ಲ 3 ಚೈನ್ ಹಾಕಿಬಿಟ್ಟು ಅದರ ಸಿಂಗಲ್ ಕ್ರೋಶಲ್ಲಿ ನೀಡಲ್ಲಿ ಹಾಕಿ ಆ ದಾರ ಏನಿರುತ್ತೆ ಅದನ್ನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ 3 ಚೈನ್ 6 ಚೈನ್ ಬ್ಯಾಕ್ ಸೈಡಿಂದ ಲಾಕ್ ಆದರೂ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ಫ್ರಂಟ್ ಸೈಡಲ್ಲಿ ಸಿಂಗಲ್ ಕ್ರೋಶಲ್ಲೂ ಲಾಕ್ ಮಾಡ್ಕೋಬೋದು. 2 ಥರನೂ ಮಾಡ್ಕೋಬೋದು. ಟ್ವಿಸ್ಟ್ ಆಗಿದ್ದು ಕಡಿಮೆ ಕಾಣಿಸುತ್ತೆ, ಅದು ಸ್ವಲ್ಪ ಟ್ವಿಸ್ಟ್ ಗೊತ್ತಾಗುತ್ತೆ. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ 3 ಚೈನ್ ಸಿಂಗಲ್ ಕ್ರೋಶೆಯಿಂದ. ಈ 6 ಚೈನ್ ಏನಿದೆ ಅದ್ರ ಒಳಗಡೆ ಹೋಗಿ ದಾರನ ತಂದು 2 ದಾರ ಒಂದು ಸೈಡ್ 1 ಟೈಮು 2 ದಾರ 1 ಟೈಮ್ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ 6 ಚೈನ್ ಗ್ಯಾಪಳಿಗೆ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಸೊ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸಿಂಪಲ್ ಸೇಮ್ ಲೆಂತಲ್ಲಿ ಮೀಡಿಯಮ್ ಲೆಂತಲ್ಲಿ ಡಬಲ್ ಕ್ರೋಶೆಸ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ 3 ಚೈನ್ ಅಷ್ಟು ಲೆಂತ್ ನಮಗೆ ಬರುತ್ತೆ. ಸೊ ಈ ರೀತಿ 13 ಕಂಬಗಳನ್ನ ಮಾಡ್ಕೋತೀನಿ ಫ್ರೆಂಡ್ಸ್. 13 ಡಬಲ್ ಕ್ರೋಶೆಸ್ನ ಮಾಡ್ಕೊಳ್ಳೋಣ. ಸೊ 13 ಕಂಬಗಳನ್ನ ಮಾಡ್ಕೊಳ್ಳೋಣ. ಯಾವುದು ನಾವು 3 ಚೈನ್ ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರ್ತೀವಲ್ಲ ಅದನ್ನು ಬಿಟ್ಟು ನಾನು 13 ಕಂಬ ಮಾಡಿದ್ದೀನಿ. ಲಾಸ್ಟ್ ಒಂದು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇವಾಗ ನೀಡಲ್ ಮೇಲೆ ದಾರ ಸುತ್ಕೊಂಡು ಲಾಸ್ಟ್ ಇದು 14th ಡಬಲ್ ಕ್ರೋಶೆ ಆ ಸಿಂಗಲ್ ಕ್ರೋಶೆ ಒಳಗೆ ಮಾಡ್ಕೊಳ್ಳೋದು. ಇದು ಕಂಬ ಥರ ಅಲ್ಲ ಫ್ರೆಂಡ್ಸ್. ಬೇಸ್ ಚೈನಿಗೆ ನಾವು 3 ಚೈನ್ ಆ ಸೈಡ್ ಮಾಡಿದ್ವಿ ಅಲ್ಲ, ಇದು ಅದಕ್ಕೆ ಕೌಂಟ್ ಬರುತ್ತೆ 14th ಒಂದು. ಸೊ 13 ಕಂಬಗಳು ನಮಗೆ ಆರ್ಚಲ್ಲಿ ಇರಬೇಕು ಆ ಥರ. ಸೊ 3 ಚೈನ್ ಸ್ಕಿಪ್ ಮಾಡಿದ್ರೆ 13 ಕಂಬ ಹಾಕಿದ್ದೀನಿ. ಲಾಸ್ಟ್ 14th ಕಂಬನ ನಾನು ಸಿಂಗಲ್ ಕ್ರೋಶೆಗೆ ಹಾಕಿದ್ದೀನಿ. ಇವಾಗ ಟರ್ನ್ ಮಾಡ್ಕೊಳ್ಳೋಣ. ಡಿಸೈನ್ ಟರ್ನ್ ಮಾಡಿಕೊಂಡು ಚೈನ್ಸ್ ಹಾಕೋಬೇಕು ಫ್ರೆಂಡ್ಸ್. ಈ ಥರ ಡಿಸೈನ್ ಟರ್ನ್ ಮಾಡ್ಕೊಳ್ಳೋಣ.
ಟರ್ನ್ ಮಾಡಿಕೊಂಡು ಸೊ 6 ಚೈನ್ಸ್ ಹಾಕೋತೀನಿ ಫ್ರೆಂಡ್ಸ್. ಇಲ್ಲಿಂದ 6 ಚೈನ್ಗಳನ್ನ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೋಬೇಕು. ಡಿಸೈನ್ನ ಈ ರೀತಿ ಟರ್ನ್ ಮಾಡಿಕೊಂಡು 6 ಚೈನ್ ಹಾಕಿಬಿಟ್ಟು ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ವ, ಫಸ್ಟ್ ಸಿಂಗಲ್ ಕ್ರೋಶೆಯಿಂದ ನಾವು ಕೌಂಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. 7ನೇ ಗ್ಯಾಪಿಗೆ 7th ಹೋಲ್ ಗ್ಯಾಪ್ಗೆ ನಾನು ಇಲ್ಲಿಂದ ಥರ ಕೌಂಟ್ ಮಾಡಿಕೊಂಡು 7ನೇ ಹೋಲ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊತೀನಿ. 7th ಹೋಲ್ ಗ್ಯಾಪ್ಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಂದ ಕೌಂಟ್ ಮಾಡಿಕೊಂಡು 7ನೇ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿ 3 ಚೈನ್ನ ಹಾಕೋತೀನಿ. 3 ಚೈನ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ಒಂದು ಸ್ಕಿಪ್ ಮಾಡಿ ಇನ್ನೊಂದು ಗ್ಯಾಪ್ಗೆ 8ನೇ ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ 9th ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋಣ. ಮಿಕ್ಕಿದ ಆ ಸೈಡು 7th ಬರುತ್ತೆ. ಇದು ನಮಗೆ ಈ ಸೈಡಿಂದನೇ 7th ಬರುತ್ತೆ. ಸೊ ಸೆಂಟರಲ್ಲಿ 3 ಚೈನ್ ಹಾಕೋತೀನಿ. 7th ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿ 3 ಚೈನ್ ಹಾಕಿ ಒಂದು ಸ್ಕಿಪ್ ಮಾಡಿ ಇನ್ನೊಂದು ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ತೀನಿ. ಅಗೇನ್ 6 ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್, ಫಸ್ಟ್ ಟ್ವಿಸ್ಟ್ ಆಗಿರೋ ಥರ ಅದೇ ನಾವು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಅದ್ರ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇವನ್ ಸಿಂಗಲ್ ಕ್ರೋಶೆ ಆದರೂ ಮಾಡ್ಕೊಳ್ಬೋದು, ಇಲ್ಲ ಸ್ಲಿಪ್ ಸ್ಟಿಚ್ ಮಾಡಿಕೊಂಡ್ರು ನಡೆಯುತ್ತೆ. ಅದೇ ಥ್ರೆಡ್ನ ಇದಕ್ಕೆ ಪಾಸ್ ಮಾಡಿಕೊಂಡ್ರು ನಡೆಯುತ್ತೆ. ಈ ಥರ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಟರ್ನ್ ಮಾಡಿಕೊಂಡು ನೋಡಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆಗೂ ಒಂದು ಲಾಕ್ ಹಾಕ್ಕೋಬೇಕು ಫ್ರೆಂಡ್ಸ್. ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆಗೂ ಒಂದು ಲಾಕ್ ಹಾಕ್ಕೊಳ್ಳೋಣ. ಲಾಕ್ ಹಾಕ್ಕೊಂಡು ಅಲ್ಲಿಂದ ಸ್ವಲ್ಪ ದಾರ ಮೇಲೆ ಮಾಡಿ ಸೊ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಇವಾಗ 4 ಬೀಡ್ಸ್ ತೊಗೋತೀನಿ ನಾನು. ಸೊ ಫಸ್ಟ್ 6 ಚೈನ್ ಈ ಸೈಡಿಂದ 6 ಚೈನ್ ಇದೆ, 3 ಚೈನ್ ಇದೆ, ಅಗೇನ್ 6 ಚೈನ್ ಇದೆಲ್ಲ ಆರ್ಚ್ ಅರೌಂಡು. ಫಸ್ಟ್ 6 ಚೈನ್ಗೆ ವರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಅದ್ರ ಒಳಗಡೆ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶೆ ಮಾಡೋದು. ದಾರನ ತೊಗೊಂಡು ಬರಬೇಕು, 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಜಸ್ಟ್ 4 ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ಅಷ್ಟೇ. ಇಲ್ಲಿ 4 ಬೀಡ್ಸ್ನ ಇದ್ರೊಳಗಡೆ ಹಾಕೋಣ. 4 ಬೀಡ್ಸ್ನ ಹಾಕಿಬಿಟ್ಟು ಸೊ ಜಸ್ಟ್ ಒಂದು ಬೀಡನ್ನ ಇನ್ಸರ್ಟ್ ಮಾಡೋದು, ಒಂದು ಸಿಂಗಲ್ ಕ್ರೋಶೆ ಮಾಡೋದು. ಬೀಡನ್ನ ಇನ್ಸರ್ಟ್ ಮಾಡಿ ಅಲ್ಲೇ ಸಿಂಗಲ್ ಕ್ರೋಶೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಬೀಡ್ ಆದ ತಕ್ಷಣ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದಾಯ್ತಲ್ವ ಫ್ರೆಂಡ್ಸ್, ಅಲ್ಲಿ 6 ಚೈನಿಗೆ ಅಗೇನ್ 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ 4 ಬೀಡ್ಸ್ ಆದಮೇಲೆ ಇಲ್ಲಿ 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕೋಣ. 1 ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್. 1 ಚೈನ್ ಹಾಕ್ತೀನಿ. 1 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ, ಮತ್ತು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ. ಒಂದು ಡಬಲ್ ಕ್ರೋಶೆ ಆದ ತಕ್ಷಣ ಅಗೇನ್ 3 ಚೈನ್ ಹಾಕೋಣ. ಸೊ ಪಿಕೌಟ್ ಮಾಡ್ಕೋಬೇಕಿಲ್ಲಿ. ಈ 1 ಚೈನು ಕಂಬ ಏನಿದೆ ಅದರ ಸೆಂಟ್ರಲ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ನೀಡಲ್ಲ ಹಾಕಿ ದಾರ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು 1 ಟೈಮ್, ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1, 2 ದಾರ 1, 1 ಡಬಲ್ ಕ್ರೋಶೆ. ಸೊ ಡಬಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್ ಮಾಡಿಕೊಂಡು ಆ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಸೊ 2 ಪಿಕೌಟ್ ಆಯ್ತಲ್ವ ಫ್ರೆಂಡ್ಸ್. 2 ಪಿಕೌಟ್ ಆಗಿದ ತಕ್ಷಣ ಇನ್ನೊಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಇದು ಬೇಕಂದರೆ ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು ನೀವು. ಸೊ ಒಂದೇ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಡೈರೆಕ್ಟಾಗಿ ಬೀಡ್ ಲಾಕ್ ಮಾಡಲ್ಲ, ಆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಇನ್ನೊಂದು ಕಂಬ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದ ತಕ್ಷಣ 3 ಚೈನ್ ಮಾಡ್ಕೊಂಡು ಪಿಕೌಟ್ ಮಾಡ್ಕೊಳ್ಳೋಣ. ಇನ್ನೂ 2. ಸೊ ಸ್ಟಾರ್ಟಿಂಗ್ 1 ಚೈನ್ ಮಾಡಿ ಫ್ರೆಂಡ್ಸ್, 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿ 1 ಚೈನ್ ಮಾಡ್ತೀನಿ. ಆಮೇಲೆ ಡಬಲ್ ಕ್ರೋಶೆ ಮಾಡಿ ಪಿಕೌಟ್ ಮಾಡ್ಕೊಳ್ತೀನಿ. 2 ಆಗಿದ ತಕ್ಷಣ ಒಂದು ಬೀಡನ್ನ ಹಾಕಿ ಅಗೇನ್ 2 ಪಿಕೌಟ್ ಮಾಡಿಕೊಂಡು 1 ಚೈನ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಇದು 4th ಪಿಕೌಟ್ ಮಾಡ್ಕೊಂಡು ಇವಾಗ ಒಂದೇ ಒಂದು ಚೈನ್ ಮಾಡೋಣ. ಸ್ಟಾರ್ಟಿಂಗ್ ಯಾವ ಥರ ಸ್ಟಾರ್ಟ್ ಮಾಡಿರ್ತೀವೋ ಎಂಡಿಂಗ್ ಕೂಡ ಅದೇ ಥರ ಮಾಡಬೇಕು. 1 ಚೈನ್ ಮಾಡಿ ಸೇಮ್ 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡ್ಕೊಂಡಿದ್ದ ತಕ್ಷಣ ಫ್ರೆಂಡ್ಸ್ ಇಲ್ಲಿಂದ ದಾರನ ಮೇಲೆ ಮಾಡೋಣ. ಇವಾಗ ಎಕ್ಸ್ಟ್ರಾ 6 ಚೈನಲ್ಲಿ ಸಿಂಗಲ್ ಕ್ರೋಶೆ ಬೇಡ, ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡೋದು ಬೇಡ. ಸೊ ಬೀಡನ್ನ ಇನ್ಸರ್ಟ್ ಮಾಡಿ 6 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ, ಮತ್ತು ಇನ್ನೂ 3 ಬೀಡ್ಸ್ ಅದೇ ಥರ ಬೀಡನ್ನ ಪಾಸ್ ಮಾಡ್ಕೊಳ್ಳೋದು, ಒಂದು ಸಿಂಗಲ್ ಕ್ರೋಶೆ, ಇನ್ನು 2 ಬೀಡ್ಸ್ನ ಹಾಕೋಣ. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್. ಅದೇ 6 ಚೈನ್ 3 ಚೈನ್ 6 ಚೈನ್
ಸಿಕ್ಸ್ ಚೈನಲ್ಲಿ ಒಂದೇ ಥರ ಮಾಡೋದು, 4 ಬೀಡ್ಸ್ನ ಇನ್ಸರ್ಟ್ ಮಾಡೋದಷ್ಟೇ. ಆ 3 ಚೈನ್ ಗ್ಯಾಪಲ್ಲಿ ಪೀಕಾಟ್ಸ್ ಹಾಕೋದು. ಸೊ ಈ ರೀತಿ ಕಂಪ್ಲೀಟ್ ಆಗಿದೆ ಅಲ್ವಾ ನೋಡಿ. ಆ ಸೈಡ್ 4 ಬೀಡ್ಸು, ಈ ಸೈಡ್ 4 ಬೀಡ್ಸ್ ಬರುತ್ತೆ. ಇಲ್ಲಿ ಸಿಂಗಲ್ ಕ್ರೋಶೆಲ್ ಏನಿದೆ, ಲಾಸ್ಟ್ ಸಿಂಗಲ್ ಕ್ರೋಶೆಲ್ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ, ಮತ್ತು ಬಟ್ಟೆಗೆ ಕೂಡ ಒಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಈ ರೀತಿ ಬರುತ್ತೆ. ಆರ್ಚ್ ಅರೌಂಡು ನಮಗೆ ಎಕ್ಸ್ಟ್ರಾ ಈ ಥರ ಲೇಯರ್ ಬರೋ ಥರ ಆಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಬರುತ್ತೆ, ಡಿಸೈನು ಡಿಫ್ರೆಂಟ್ ಆಗಿರುತ್ತೆ. ಆ್ಯಕ್ಚುಲಿ ಕಲರ್ ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅನಿಸುತ್ತೆ ಫ್ರೆಂಡ್ಸ್. ಒಂಚೂರು ಕಲರ್ ಶೇಡ್ ಲೈಟ್ ಇದ್ದಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಖಂಡಿತ ಟ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ಡಿಸೈನ್ ಆ್ಯಕ್ಚುಲಿ. ಸೊ ಪಕ್ಕದಲ್ಲೇ ಒಂದು ಪಾಯಿಂಟಷ್ಟು ಗ್ಯಾಪಲ್ಲೇ ನಾನು ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ರೈಟ್ ಸೈಡ್ ನಾನು 6 ಹಾಕಿದ್ದೆ ಅಲ್ವಾ, ಲೆಫ್ಟ್ ಸೈಡು 5 ಹಾಕಿದ್ರೇ ಸಾಕಾಗುತ್ತೆ. ಸೊ ಒಂದು ಕಡಿಮೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ನಾವು ಯೂಸ್ ಮಾಡ್ಕೊಂಡಿರ್ತೀವಿ ಆರ್ಚ್ ಬ್ಯಾಕ್ ಸೈಡಿಂದ ಮಾಡಬೇಕಾದ್ರೆ. ಸೊ ಅಲ್ಲ 6 ಚೈನ್ ಲಾಕ್ ಮಾಡಬೇಕಾದ್ರೆ ಇಲ್ಲಿ 5 ಹಾಕ್ಕೊಳ್ಳಿ, ಮತ್ತು 4 ಚೈನ್ ಮಾಡ್ಕೋತೀನಿ, ಅಗೇನ್ 6 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ನಿಮಗೆ ಒಂದು ಆರ್ಚು ಗ್ಯಾಪ್ ಮತ್ತು ಕುಚ್ಚು ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ಸಿಂಗಲ್ ಕ್ರೋಶೆಸಲ್ಲಿ ರೆಡ್ಯೂಸ್ ಮಾಡ್ಕೋಬೋದು. ಸೊ ನಾವಿಲ್ಲಿ ನೀಟಾಗಿ ಮಾಡಿಕೊಂಡ್ರೆ ಈ ರೀತಿ ಸ್ಟಿಫಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಸ್ಟಿಫ್ನೆಸ್ಸಾಗಿ ಚೆನ್ನಾಗಿರುತ್ತೆ ಡಿಸೈನ್. ಇದು ಕ್ರೌನ್ ಶೇಪಲ್ಲಿ ಬರುತ್ತೆ, ಮೇಲೆಗಡೆ ಪಿಕಾಟ್ಸ್ ಎಲ್ಲ ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಬರುತ್ತೆ ಹಿಂದೆ ಮುಂದೆ ಎಲ್ಲ. ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇಲ್ಲಿ ಸಿಂಗಲ್ ಕ್ರೋಶೆ ಮತ್ತೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, 6 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. 6 ಆದಮೇಲೆ 3 ಚೈನ್ 6 ಚೈನ್, ಅಗೇನ್ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. 6 ಚೈನ್ ಹಾಕಿ ಯು ಶೇಪಲ್ಲಿ ಸ್ವಲ್ಪ ಲೂಸಾಗೆ ಯು ಶೇಪಲ್ಲಿ ಬರೋ ಥರ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. 6 ಚೈನ್ ನೋಡಿ ಒಳಗಡೆಗೆ ಲಾಕ್ ಮಾಡ್ಕೊತೀನಿ. ಮತ್ತೆ 6 ಚೈನ್ ಹಾಕಿ ಈ ಸಿಂಗಲ್ ಕ್ರೋಶೆ ಏನಿದೆ ಅದ್ರ ಒಳಗಡೆ ನೀಡಲ್ನ ಹಾಕ್ತೀನಿ. ಅದೇ ದಾರನ ಪಾಸ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತೀನಿ. ಇಲ್ಲಿ 2 ಚೈನ್ ಹಾಕಿಬಿಟ್ಟು 3 ಚೈನ್ ಇರೋ ಕಡೆ ಸಿಂಗಲ್ ಕ್ರೋಶೆಗೆ ಸೊ ಈ ಥರ ನೀಡಲ್ನ ಹಾಕಿ ಆ ದಾರನ ಎಳ್ಕೊಂಡು ಬಂದು ಎಲ್ಲ ಥ್ರೆಡ್ನು ತೊಗೊಂಡು ಬಂದು ನಾವು ಜಸ್ಟ್ ಒಂದು ಲಾಕ್ ಮಾಡ್ಕೊಳ್ತೀವಿ. ಈ ರೀತಿ ಲಾಕ್ ಆದಮೇಲೆ ಫ್ರೆಂಡ್ಸ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ 6 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಒಂದು ಸತಿ ಮಾಡೋಣ. ಇದು 13 ಕಂಬ ಮಾಡ್ಕೋತೀನಿ ನಾನು. 13 ಕಂಬ ಆದಮೇಲೆ 14ನೇದು ಸಿಂಗಲ್ ಕ್ರೋಶೆ, ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಒಳಗಡೆ ಒಂದು ಕಂಬ ಮಾಡ್ಕೊಳ್ತೀನಿ. ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟಷ್ಟು ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆಗಿದ ತಕ್ಷಣ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ, ಇಲ್ಲ 6 ಚೈನ್ ಮಾಡಿಕೊಂಡೆ ಟರ್ನ್ ಮಾಡ್ಕೊಳ್ಳೋಣ. 6 ಚೈನ್ ಮಾಡಿಬಿಟ್ಟು 7ನೇ ಬ್ಯಾಕ್ ಸೈಡಿಂದ ಕೌಂಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಕಂಬದ ಮೇಲೆ 7th ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ಳೋಣ. 7th ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋಣ. 7ನೇ ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ ಹಾಕ್ತೀನಿ. 3 ಚೈನ್ ಆದ ತಕ್ಷಣ ಒಂದೇ ಒಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಇನ್ನೊಂದು ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊತೀನಿ. ಅಗೇನ್ 6 ಚೈನ್ 5 6 ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಲಾಸ್ಟಲ್ಲಿರುತ್ತೆ ಅಲ್ವಾ, ಬೇಸಲ್ಲಿ ನಾವು 3 ಚೈನ್ 2 ಸತಿ ಹಾಕಿರ್ತೀವಲ್ಲ ಅಲ್ಲೇ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಫ್ರೆಂಡ್ಸ್ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲ ಸ್ಲಿಪ್ ಸ್ಟಿಚ್ ಹಾಕೋಬೋದು, ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಸಿಂಗಲ್ ಕ್ರೋಶೆ ಮಾಡಿ ಟರ್ನ್ ಮಾಡಿದ ತಕ್ಷಣ ದಾರನ ಮೇಲೆ ಮಾಡಿಕೊಂಡು ಫ್ರೆಂಡ್ಸ್ ಬೀಡನ್ನ ಹಾಕಬೇಕು. ಈ ಥರ ಸಿಂಗಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ರೈಟ್ ಸೈಡ್ 4 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ, ವಿತ್ ಬೀಡ್ 4 ಸಿಂಗಲ್ ಕ್ರೋಶೆ 6 ಚೈನ್ ಗ್ಯಾಪಲ್ಲಿ ಬೀಡನ್ನ ಇನ್ಸರ್ಟ್ ಮಾಡಿ 4 ಬೀಡನ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು. ಮಾಡಿಕೊಂಡು ಡೈರೆಕ್ಟ್ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಟೈಟಾಗಿ ಮಾಡ್ಕೊಳ್ಳಿ. ಒಂದು ಚೈನ್ ಮಾಡ್ಕೋತೀನಿ. ಇವಾಗ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇದ್ರೊಳಗಡೆ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಪಿಕಾಟ್ ಮಾಡ್ಕೊಳ್ಳೋದು. ಸೊ ಈ ರೀತಿ 2 ಪಿಕಾಟ್ ಮಾಡ್ಕೊಂಡು ಒಂದೇ ಒಂದು ಬೀಡನ್ನ ಸೆಂಟರ್ಗೆ ಹಾಕಿ ಫ್ರೆಂಡ್ಸ್ ಮತ್ತೆ 2 ಮಾಡಿಕೊಂಡು ಕಂಪ್ಲೀಟ್ ಮಾಡೋದು. ಈ 3 ಚೈನ್ ಗ್ಯಾಪಲ್ಲಿ ಈ ಥರ ಫಿನಿಶ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ನೀವು ಸೆಂಟ್ರಲ್ಲಿ ಬೇಕಂದರೆ ಬೀಡ್ ಹಾಕೋಬೋದು ಫ್ರೆಂಡ್ಸ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಇನ್ನೂ 2 ಪಿಕಾಟ್ ಮಾಡಿ ಲೆಫ್ಟ್ ಸೈಡಲ್ಲಿ ಇರೋ 6 ಚೈನ್ ಗ್ಯಾಪಲ್ಲೂ ಬೀಡನ್ನ ಹಾಕಿ ನೋಡಿ ಸಿಂಗಲ್ ಕ್ರೋಶೆ 4 ಚೈನ್ ಮಾಡ್ಕೊಂಡು ಹೋಗೋದು. ತುಂಬ ಈಸಿ ಇದೆ ಫ್ರೆಂಡ್ಸ್, ಈಸಿಯಾಗಿ ನಿಮ್ಗೊಂದು ಒಳ್ಳೆ ಲುಕ್ ಬರುತ್ತೆ. ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಡಾರ್ಕ್ ಕಲರ್ ಇರೋದ್ರಿಂದ ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂದ್ಕೊಂಡೆ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್ ಅಂತೂ. ಡೈರೆಕ್ಟಾಗೂ ಸಕ್ಕತ್ತಾಗಿ ಕಾಣಿಸ್ತಿತ್ತು, ಸ್ಟಿಫಾಗಿತ್ತು.
ಸೊ ಈ ರೀತಿ ಕುಚ್ಚು ಕಟ್ಟಿದ್ದೀನಿ. ನಾರ್ಮಲ್ ಕುಚ್ಚಾದ್ರೂ ಚೆನ್ನಾಗೇ ಕಾಣಿಸುತ್ತೆ, ಈ ರೀತಿ ಸ್ವಲ್ಪ ಲುಕ್ ಜಾಸ್ತಿ ಕಾಣುತ್ತೆ ಅಂದ್ಬಿಟ್ಟು ಈ ರೀತಿ ಒಂದು ಬೀಡ್ ಇಟ್ಬಿಟ್ಟು ಕುಚ್ಚು ಕಟ್ಟಿದ್ದೀನಿ. ನೋಡ್ಬೋದು ನೀವು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ, ಎಲ್ಲೂ ಟ್ವಿಸ್ಟ್ ಕಾಣಿಸಲ್ಲ, ಏನೂ ಕಾಣಿಸಲ್ಲ, ಅಷ್ಟು ನೀಟಾಗಿದೆ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 550 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಇನ್ನೂ ಜಾಸ್ತಿ ಮಾಡೋರು ಇರ್ತಾರೆ. ಸೊ ಬೇಗ ಕೂಡ ಆಗುತ್ತೆ, ತುಂಬ ಸಿಂಪಲ್ ಇದೆ ಡಿಸೈನು. ಖಂಡಿತ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೈನಲಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಲೈಟ್ ಕಲರ್ಸಲ್ಲಿ ಟ್ರೈ ಮಾಡಿ, ಇನ್ನೂ ಚೆನ್ನಾಗಿ ಕಾಣಿಸ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.